ಅಲ್ಲ ಸರ್, ಕೇಂದ್ರ ಸಚಿವರು ಹೇಳ್ತಾರೆ ಇದನ್ನ ಮುಖ್ಯಮಂತ್ರಿಗಳೇ ಬಗೆಹರಿಸಬೇಕು. ಯಾವತ್ತೂ ಕೂಡ ಈಗ ಕಬ್ಬಿನ ಕೇಂದ್ರ ಸರ್ಕಾರ ನಿಗದಿ ಮಾಡೋದಿಲ್ಲ, FRP ಆಗಿದೆ, ಈಗ CM ತೀರ್ಮಾನ ಮಾಡಬೇಕು ಅಂತ ಹೇಳ್ತಾರೆ ಕುಮಾರಸ್ವಾಮಿ ಅವರು. FRP ನಿಗದಿ ಮಾಡೋದು ಕೇಂದ್ರ ಸರ್ಕಾರ. FRP ಹೌದು ನಿಗದಿ ಆಗಿದೆ. ಈಗ ಏನು ನಿಗದಿ ಆಗಿದೆ ಅದಕ್ಕಿಂತ ಹೆಚ್ಚಿಗೆ ರೇಟನ್ನು ಕಾರ್ಖಾನೆಗಳವರು ಕೊಡ್ತಾ ಇದ್ದಾರೆ, ಕೊಡ್ಲಿಕ್ಕೆ ಒಪ್ಪಿದ್ದಾರೆ. ಯಾಕೆ ಅಂದರೆ ಅದೇನು 3600 ರೂಪಾಯಿ ಇದೆ, 4300ವರೆಗೂ ರೇಟ್ ಇದೆ. ಅದು ಹ್ಯಾಂಡ್ಲಿಂಗು ಅಂದರೆ ಹಾರ್ವೆಸ್ಟಿಂಗು ಟ್ರಾನ್ಸ್ಪೋರ್ಟೇಷನ್ನು ಸೇರಿಸಿ ಇರುವಂತಹ ರೇಟು. ಸೊ ಆ ರೇಟಿಗಿಂತ ನಾವು ಕ್ಯಾಬಿನೆಟಲ್ಲಿ ಕೂತು ಚರ್ಚೆ ಮಾಡಿದಾಗ ಆ ರೇಟನ್ನು ಅವರು ಕೊಡ್ತಾ ಇದ್ದಾರೆ. ಆದರೆ ರೈತರು ಇನ್ನೂ ಹೆಚ್ಚು ರೇಟ್ ಕೇಳ್ತಾ ಇದ್ದಾರೆ. FRPಯನ್ನು ನಿಗದಿ ಮಾಡೋದು ಕೇಂದ್ರ ಸರ್ಕಾರ. ಹೆಚ್ಚಿಗೆ FRPಯನ್ನು ನಿಗದಿ ಮಾಡಿದರೆ ನಾವು ಕೂಡ ಕಂಪನಿಗಳಿಗೆ ಬಲವಂತವಾಗಿ ಹೇಳ್ತೇವೆ, ನೀವು FRP ಏನಿದೆ ಅದನ್ನು ಕೊಡಬೇಕು ಅಂತ. ಈಗ ಅಂತೂ FRP ಪ್ರಕಾರ ಕೊಡ್ತಾ ಇದ್ದಾರೆ ಕಾರ್ಖಾನೆಗಳು. ಈಗ FRPಗೂ ಕೊಡ್ತಾ ಇದ್ದಾರೆ, ಕೆಲವರು FRPಗಿಂತ ಹೆಚ್ಚಿಗೂ ಕೂಡ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಕೇಂದ್ರ ಸರ್ಕಾರ ನಿಗದಿ ಮಾಡಿರುವ ರೇಟೇ FRP ಕಡಿಮೆ ಇದೆ, ರೈತರು ಅದನ್ನು ಒಪ್ಪುತ್ತಾ ಇಲ್ಲ. ಸೊ FRP ಹೆಚ್ಚಳ ಮಾಡಬೇಕಾಗಿರೋದು ಕೇಂದ್ರ ಸರ್ಕಾರ, ಅಧಿಕಾರ ಅವ್ರ ಕೈಯಲ್ಲಿದೆ. ಯಾರು ಮಾಡಬೇಕು? ಹಂಗಾದ್ರೆ ಈಗ ರೈತರ ಸಮಸ್ಯೆನ ಕೇಂದ್ರ ಸರ್ಕಾರ ನಿಭಾಯಿಸಿ ಅಂತ ಹೇಳ್ತಿದ್ದಾರೆ. ಅವ್ರ ಜವಾಬ್ದಾರಿ ಇಲ್ವಾ? ಹಂಗಾದ್ರೆ ನಾವು ಇವತ್ತು ಕಾರ್ಖಾನೆಗಳನ್ನ ಕರೆಸಿ ಮೀಟಿಂಗ್ ಮಾಡ್ತಾ ಇದ್ದೀವಿ. ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡ್ತಾ ಇದೆ? ಏನು ಕಳೆಕಾಯಿ ತಿಂತಾ ಇದೆಯಾ? ಯಾಕೆ ರೈತರು ಬೀದಿಗೆ ಬಂದಿರೋವಾಗ ಕೇಂದ್ರ ಸರ್ಕಾರ ಏನು ಪ್ರಯತ್ನ ಮಾಡಿದೆ ಒಂದಾದರೂ ತೋರಿಸಿ. ನಾವು ಮಂತ್ರಿಗಳು ಹೋಗಿ ರೈತರ ಹತ್ರ ಪ್ರಯತ್ನ ಮಾಡಿದ್ದೇವೆ, ಮನವರಿಕೆ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೇವೆ, ಕಾರ್ಖಾನೆಗಳನ್ನು ಒಪ್ಪಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೇವೆ. ಆದರೆ ಎಲ್ಲ ಅಧಿಕಾರ ಕೇಂದ್ರ ಸರ್ಕಾರದ ಕೈಯಲ್ಲಿಟ್ಕೊಂಡು FRP ಅಧಿಕಾರ ಅವ್ರ ಕೈಯಲ್ಲಿದೆ, ಹಾಗೆ ಎಥೆನಾಲ್ದು ಅವ್ರ ಕೈಯಲ್ಲಿದೆ ಅಧಿಕಾರ, ಮತ್ತು ಸಕ್ಕರೆ ಆಮದು ರಫ್ತು ಅವ್ರ ಕೈಯಲ್ಲಿದೆ. ಎಲ್ಲ ಅಧಿಕಾರವನ್ನು ಅವ್ರ ಕೈಯಲ್ಲಿಟ್ಕೊಂಡು ಒಂದು ಪ್ರಯತ್ನ ಮಾಡಿರೋ ನಿದರ್ಶನ ಇದ್ದರೆ ತೋರಿಸಿ. ಹಾಗಾಗಿ ರೈತರು ಬೀದಿಗೆ ಬಂದಿರುವಾಗ ಕೇಂದ್ರ ಸರ್ಕಾರ ರೈತರ ಹಿತವನ್ನು ಮರೆತು ನಿದ್ರೆ ಮಾಡ್ತಾ ಇದೆ. ಕೇಂದ್ರ ಸರ್ಕಾರ ಅವರ ಜವಾಬ್ದಾರಿಯಿಂದ ತಪ್ಪಿಸ್ಕೊಂಡಿದ್ದಾರೆ. ಅವರು ಕೂಡ ಮಧ್ಯಪ್ರವೇಶ ಮಾಡಿ ಅವರ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಬೇಕು ಅಂತೇಳಿ ರೈತರ ಪರವಾಗಿ ನಾವು ಆಗ್ರಹ ಮಾಡ್ತಾ ಇದ್ದೇವೆ.